ಸುವರ್ಣ. ನೀನಿಲ್ಲಿ ಒಬ್ಬನೇ ಇದ್ರೆ ಆ ಶ್ರಾವಣಿ ನಿನ್ನ ಹತ್ರ ಹೇಗೆ ನಡ್ಕೊಳ್ತಾಳು ಅಂತ ನನಗೆ ಯೋಚನೆ ಆಗ್ತದೆ. ಹಾಗೇನಿಲ್ಲ ಮಾಮ್, ಅವ್ರು ನನ್ನ ಹತ್ರ ಅಷ್ಟೊಂದು ರೂಢಾಗಿ ಏನು ನಡ್ಕೊಳ್ತಿಲ್ಲ. ಐ ಥಿಂಕ್ ಅವ್ರಿಗೆ ನಮ್ಮ ಬಗ್ಗೆ ಕಾಳಜಿ ಇದೆ ಅಂತ ಅನ್ಸುತ್ತೆ ಅಲ್ವಾ ಮಾಮ್? ಸಚ್ಚು, ನೀ ಚಾಕ್ಲೇಟ್ಸು, ಬುಕ್ಸು, ಪೆನ್ಸು ಇದಕ್ಕೆಲ್ಲ ಮರಳಾಗಬೇಡ. ನಾನು ಹೇಳೋದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊ. ದೀಕ್ಷನ್ಗೂ ಇದೇ ಥರ ಆ್ಯಕ್ಟಿಂಗ್ ಮಾಡಿ ಮರಳು ಮಾಡಿ ಅವಳ ಕಡೆ ಮಾಡ್ಕೊಂಡಿದ್ದಾಳೆ. ಮೊದಲು ದೀಕ್ಷಾ, ಆಮೇಲೆ ಸೂರ್ಯ, ಈಗ ನೀನು. ನಿನ್ನನ್ನು ನನ್ನಿಂದ ದೂರ ಮಾಡೋದೇ ಅವಳ ಗುರಿ. ನೀನಿನ್ನೂ ಚಿಕ್ಕ ಹುಡುಗ, ನಿನ್ಗಿದೆಲ್ಲ ಅರ್ಥ ಆಗೋದಿಲ್ಲ ಸಚ್ಚು. ಅವಳು ನಿನ್ನ ಮಲ್ತಾಯಿ, ಸ್ಟೆಪ್ ಮದರ್, ಮೂರನೇವಳು. ನೀನು ಚೆನ್ನಾಗಿರ್ಬೇಕು ಅಂತ ಇಷ್ಟಪಡೋದು ನಾನು ಮಾತ್ರ, ಅವಳಲ್ಲ. ಅಂಡರ್ಸ್ಟ್ಯಾಂಡ್? ಆ ಶ್ರಾವಣಿ ನನ್ನನ್ನು ಈ ಮನೆಯಿಂದ ಹೊರಗೆ ಹಾಕಬೇಕು ಅಂತಾನೆ ಕಾಯ್ತಾ ಇದ್ದಾಳೆ. ಇಲ್ಲ ಮಾಮ್, ಹಾಗಾಗೋದಿಕ್ಕೆ ನಾನು ಬಿಡಲ್ಲ. ನಾವು ಎಲ್ರೂ ವಾಪಸ್ ಪಡ್ಕೊಳ್ಳೋಣ. ಪಪ್ಪ, ದೀಕ್ಷಾ ಎಲ್ಲ ಮತ್ತೆ ನಮ್ಮ ಜೊತೆ ಇರಬೇಕು. ಹಾಗೆ ಮಾಡೋಣ. ನಾವೆಲ್ಲ ಒಂದು ಫ್ಯಾಮಿಲಿ ಆಗಿರ್ಬೇಕು ಮಾಮ್. ಟೇಕ್ ಕೇರ್ ಸಚ್ಚು. ಆ ಶ್ರಾವಣಿ ಎಲ್ಲರೂ ನಂಬೋ ಥರ ಆ್ಯಕ್ಟಿಂಗ್ ಮಾಡ್ತಾಳೆ. ಒಂದು ಕೆಲಸ ಮಾಡು, ಎಲ್ಲರೂ ಇದ್ದಾಗ ನೀನು ಅವಳ ಥರನ ಆ್ಯಕ್ಟಿಂಗ್ ಮಾಡು. ಅವಳು ನಿನ್ನನ್ನು ನಗ್ಸೋದಿಕ್ಕೆ ಅಂತ ಸಿಲ್ಲಿ ಸಿಲ್ಲಿ ಜೋಕ್ಸ್ಗಳು ಹೇಳ್ತಾಳೆ. ನೀನು ಚೆನ್ನಾಗಿದೆ ಅಂತ ಅವಳ ಜೊತೆ ಸೇರಿಕೊಂಡು ಆ್ಯಕ್ಟಿಂಗ್ ಮಾಡು. ಮಾಮ್, ನಂಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರೋದಿಲ್ಲ. ಸಚ್ಚು, ನೀನು ಮಾಡಲೇಬೇಕು ಸಚ್ಚು. ಇಲ್ಲಿ ಆ್ಯಕ್ಟಿಂಗ್ ಮಾಡಿದ್ರೆ ಜೀವನ ನಡೆಯೋದು. ಸಾಫ್ಟ್ ಆಗಿದ್ರೆ ಇವರೆಲ್ಲರೂ ನೀನನ್ನ ಮೂಲೆ ಗುಂಪು ಮಾಡಿಬಿಡ್ತಾರೆ. ಓಕೆ ಮಾಮ್. ಸಚ್ಚು, ಒಂದು ವಿಷಯನ ಚೆನ್ನಾಗಿ ನೆನಪಲ್ಲಿಟ್ಕೊ. ಇದು ನಮ್ಮ ಮನೆ. ಇಲ್ಲಿ ಆ ಶ್ರಾವಣಿ ಅಂತವರು ಇರಬಾರ್ದು. ಹೌದು ಮಾಮ್, ಶ್ರಾವಣಿ ಆಂಟಿ ಎಷ್ಟೇ ಪ್ಲಾನ್ ಮಾಡಿದ್ರು ನಾನು ಅದಕ್ಕೆ ಉಲ್ಟಾ ಪ್ಲಾನ್ ಮಾಡಿ ಅವಳನ್ನ ಈ ಮನೆಯಿಂದ ಆಚೆ ಕಳಿಸ್ತೀನಿ. ಸಚ್ಚು, ನಾನು ಬರೋರ್ಗು ಜೋಪಾನ. ಪ್ಲೀಸ್ ಟೇಕ್ ಕೇರ್. ಲೀಸಾ, ಬಟ್ಟೆ ಗಿಟ್ಟಲ್ಲಿ ತುಂಬ್ಕೊಂಡ್ಯಾ? ಹಾಂ, ಎಲ್ಲ ಪ್ಯಾಕ್ ಆಗಿದೆ ಪ್ರಿಯಾಂಕಾ. ಸರಿ, ಎಲ್ಪುಟ್ಟಿ ಬಿಟ್ಟು ಬರೋಣ ಅಂತ ಅರುಣ್ ಬಂದು ಕಾಯ್ತಾವಣೆ. ಬಿರ್ನೆ ಬಂದ್ಬಿಡು. ಹಾಂ, ಬರ್ತೀನಿ. ಸಚ್ಚು, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಹುಷಾರು. ಪ್ರಿಯಾಂಕಾ, ಸಚ್ಚುನ ಪ್ಲೀಸ್ ಇಲ್ಲಿಂದ ಕರ್ಕೊಂಡು ಹೋಗು. ಅವ್ನು ಇಲ್ಲಿದ್ರೆ ನನಗೆ ಹೋಗೋದಕ್ಕೆ ಮನಸ್ಸೇ ಬರೋದಿಲ್ಲ. ಸಚ್ಚು ಬಾಪ, ನಿನ್ಗೆ ಅಂತ ಹೊಸ ಹೊಸ ಬುಕ್ಕೆಲ್ಲ ತಂದೀವ್ನಿ. ಅದನ್ನೆಲ್ಲ ತೋರಿಸ್ತೀನಿ ನಿನ್ಗೆ, ಆಯ್ತಾ? ಬಾ ಹೋಗುಮ. ಇನ್ನು ಮುಂದೆ ನಿನ್ನ ಆಟ ಏನು ನಡೆಯೋದಿಲ್ಲ ಶ್ರಾವಣಿ. ನೋಡ್ತಾ ಇರು, ನನ್ನ ಕೈಲಾಗದೆ ಇರೋದನ್ನ ನನ್ನ ಮಗ ಮಾಡಿ ತೋರಿಸ್ತಾನೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ನೀವು ಬರೋವರೆಗೂ ಸಚ್ಚುಗೆ ಏನು ತೊಂದರೆ ಆಗದೆ ಇರೋ ರೀತಿ ನಾನು ನೋಡ್ಕೋತೀನಿ. ಅವ್ನಿಗೇನು ಇಷ್ಟ ಏನು ಇಷ್ಟ ಇಲ್ಲ ಅಂತ ಹೇಳಿದ್ದೀರಲ್ವಾ? ಅಂಡ್ ಒನ್ ಮೋರ್ ಥಿಂಗ್, ಹೋಮ್ವರ್ಕ್ ಎಲ್ಲ ನಾನೇ ಮಾಡಿಸ್ತೀನಿ. ಐ ಟೇಕ್ ಕೇರ್ ಆಫ್ ಎವ್ರಿಥಿಂಗ್, ಡೋಂಟ್ ವರಿ. ಅವನಿಗೆ ಚಳಿ ಅಂತ ಆಗೋದಿಲ್ಲ. ಅದು ಅಲ್ಲದೆ ಸೈಕ್ಲೋನಿಂದ ಮಳೆ ಬೇರೆ ತುಂಬ ಬರ್ತಿದೆ. ಅವ್ನು ಮಳೆಲಿ ಆಟಾಡಕ್ಕೆ ಹೋಗ್ಬಿಡ್ತಾನೆ, ಯಾರ ಮಾತು ಕೇಳೋದಿಲ್ಲ. ಅದು ಅಲ್ಲದೆ ಮನೇಲಿ AC ಬೇರೆ ಆನ್ ಮಾಡಿರ್ತೀರ, ಅದಕ್ಕೆ ನಿಶಾ, ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅಂತ ಶ್ರಾವಣಿ ಹತ್ರ ಹೇಳ್ಬೇಡ. ಅವಳು ಡಾಕ್ಟ್ರು.
ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಿನ್ಕಿನ ಚೆನ್ನಾಗಿ ತಿಳ್ಕೊಂಡಿಯಾಳೆ. ಅದು ಹಾಗಲ್ಲ ಸೂರ್ಯ, ಸಚ್ಚು ನನ್ನನ್ನು ಬಿಟ್ಟು ಒಂದ್ ದಿವ್ಸನೂ ಇದ್ದವನಲ್ಲ. ಈಗ ಹೇಗೆ ಒಬ್ಬನೇ ಇರ್ತಾನೆ ಅಂತ ಯೋಚನೆ ಆಗಿದೆ ನನಗೆ. ತಂದಾಗ ಮಾತಾಡ್ತೀಯ ಬಿಡು. ಆ ಮಗಿನ ಹಾಸ್ಟ್ಲಿಗೆ ಕಳ್ಸುವಾಗ ನಿಂಗೇನು ಅನ್ಸಿಲ್ಲ. ಈಗ ಪಾಪ ಮಗುನ್ ಬಿಟ್ಟಿರಕ್ಕಾಗಲ್ಲ, ನಂಗೆ ಆಡ್ಸವಳೆ. ಅವ ಸುಮ್ಮನೆ ಯಾಕೆ BP ರೈಸ್ ಮಾಡ್ಕೊಂತೀಯ? ಸ್ವಲ್ಪ ಸಮಾಧಾನ ಮಾಡ್ಕೊ. ಹೊಂಟೋಳ್ತಾನೆ, ಸುಮ್ಮನೆ ಹೋಯ್ತಾ ಇರ್ಬೇಕು. ಪುರಾಣ ಎಲ್ಲ ಮಾತಾಡಿದ್ರೆ ಎಪ್ಪಿತ್ತ ನೆತ್ತಿಗೆ ಇರ್ತದ ಆಟೆ. ನೋಡು, ಸಚ್ಚಿನ್ ನೋಡ್ಕೊಳಕ್ಕೆ ನಾವೆಲ್ಲ ಇದ್ದೀವಿ. ಅದೇನ್ ಕೆಲಸ ಇದೆಯೋ ಮುಗಿಸ್ಕೊಂಬಾ, ಸರಿಯಾ? ಜಯ, ಯಾಕಂಗಾಡಿ ಸುಮ್ಮನೆ ಕೂಗಾಡಿ ಆರೋಗ್ಯ ಕೆಲ್ಸಬಿಡಕನ. ಎಲ್ಲಾರು ಮಾತಾಡ್ತಾವ್ರಲ್ಲ ತಳರಂಗಿ, ನೀನು ಒಂದೇ ತಳ ಮಾತಾಡು. ನಿಶಾ, ಟೈಮ್ ಎಷ್ಟಾಯ್ತು ಅಂತ ನೋಡಿದ್ಯಾ? ಫ್ಲೈಟ್ಗೆ ಟೈಮ್ ಆಗ್ತಾ ಇದೆ. ಅದು ಅಲ್ಲದೆ ಬೆಂಗಳೂರು ಟ್ರಾಫಿಕ್ ಬಗ್ಗೆ ನಿನಗೆ ಗೊತ್ತು. ಅದಕ್ಕೆ ಎಲ್ಲಾನು ನೋಡ್ಕೊಂತಾರೆ. ಏನು ಯೋಚನೆ ಮಾಡದೆ ಬೇಗ ನಡಿ. ಲಗೇಜ್ನೆಲ್ಲ ಕಾರ್ನಲ್ಲಿ ಇಟ್ಟಿದ್ದೀನಿ. ಬಾಯ್ ಎವ್ರಿಬಡಿ. ಸೇಫ್ ಜರ್ನಿ. ಥ್ಯಾಂಕ್ ಯು. ಬಾಯ್. ಇನ್ನೋಡ್ ಗಿತ್ತಿ ಕಾಲು ಯಾವಾಗ ಗುರಿಸದ ಏನೋ. ಆಡೋದ್ ನೋಡು ಹಿಂಗೆ. ಜಯ, ರಾಜಿ ನೀರು ತಗೊಂಬ. ಉಳಿಯ BP ಏರ್ಬಿಡಬೇಕನ, ಟ್ಯಾಬ್ಲೆಟ್ ಕೊಡ್ತೀನಿ. ಸೂರ್ಯ, ಇವತ್ತು ಸ್ಪೇಸ್ ಅಂತ ಹೊಸ ಮೂವಿ ರಿಲೀಸ್ ಆಗ್ತಾ ಇದೆ. ನೀವು ಸಚ್ಚುನ ಕರ್ಕೊಂಡು ಆ ಮೂವಿಗೆ ಹೋಗಿ. ಯು ಮೈಟ್ ಎಂಜಾಯ್. ನೀನು? ನನಗೆ ಆ ಮೂವಿ ಎಲ್ಲ ಇಷ್ಟ ಆಗೋದಿಲ್ಲ. ನಿಮ್ಮಿಬ್ಬರಿಗೆ ಅಂತ ಟಿಕೆಟು ಕೂಡ ಬುಕ್ ಮಾಡಿದ್ದೀನಿ. ಬುಕ್ ಬೇರೆ ಮಾಡಿದ್ಯಾ? ಸರಿ, ನಿನ್ಗೆ ಯಾವ ಮೂವಿ ಇಷ್ಟ ಆಗುತ್ತೆ? ಅದೇ ಸೆಂಟಿಮೆಂಟಲ್ ಮೂವಿ? ನನಗೆ ರೊಮ್ಯಾಂಟಿಕ್ ಮೂವಿ ಅಂದರೆ ಇಷ್ಟ. ನೀವು ನನ್ನ ಜೊತೆ ಒಂದು ಮೂವಿ ನೋಡಿದ್ರಲ್ಲ, ಅದೇ ಸೀನ್ಗಳೆಲ್ಲ ಆ ಥರನೇ ಇರಬೇಕು. ಯಾವ ಮೂವಿ? ಅದೇ ಇಂಟರ್ವಲಲ್ಲಿ ಗಂಡ ಹೆಂಡತಿ ರೋಡ್ನಲ್ಲಿ ಒಂದಾಗ್ತಾರಲ್ವಾ. ಅದೇ ಡಿವೋರ್ಸ್ ಪೇಪರಲ್ಲಿ ಹೊಡಿತಾ ಊರೆಲ್ಲ ಓಡಾಡಿಸ್ತಲ್ಲ ಅರ್ಧ. ಅದೇ ಇನ್ನೂ ನೆನಪಿದೆ ನಿಮಗೆ? ನಾಟ್ ಬ್ಯಾಡ್. ಮೊದಲು ದೀಕ್ಷಾ ಏನು ಮಾಡ್ತಿದ್ದಾಳೆ ಅಂತ ನೋಡೋಗು. ಟೈರನ್ ತಗೊಂಡು ಬಂದು. ಡಬ್ಬ ಆಫೀಸಿಂದ ಬೇಗ ಬನ್ನಿ. ಸಚ್ಚುಗಿಷ್ಟ ಅಂತ ವೆರೈಟೀಸ್ ಆಫ್ ಫುಡ್ಸ್ ರೆಡಿ ಮಾಡ್ತಾ ಇದ್ದೀನಿ. ವೆರೈಟೀಸ್ ಆಫ್ ಫುಡ್? ಹಾಗಾದ್ರೆ ನನಗೋಸ್ಕರ ಅಂತ ಏನಾದರೂ ಹೋಟೆಲಿಂದ ಪಾರ್ಸೆಲ್ ತರ್ತೀನಿ ಬಿಡು. ಈ ರೇಗ್ಸೋದೆಲ್ಲ ಬಿಟ್ಟು ಸುಮ್ಮನೆ ಬೇಗ ಮನೆಗೆ ಬಂದರೆ ಸರಿ. ಇಲ್ಲ ಅಂದರೆ ಅಯ್ಯೋ, ನಿನಗೆ ಕಾಳಿ ಅವತಾರ ತಾಳೋದು ಬೇಡ ತಾಯಿ. ಬೇಗ ಬರ್ತೀನಿ. ಓಕೆ? ಬೆಟರ್. ಏನವ ಇಸೇಸ ಈಟೊಂದು ಸ್ಪೆಷಲ್ ಮಾಡ್ಬಿಟ್ಟಿದ್ಯಾ? ಸಚ್ಚುಗಿಷ್ಟ ಅಂತ ಇದೆಲ್ಲ ಮಾಡಿದೆ ಅತ್ತೆ. ನೋಡಿದ್ರೆ ಬಾಯಲ್ಲಿ ನೀರು ಬರ್ತದೆ, ಘಮ್ ಅಂತದೆ. ಇನ್ ತಿನ್ನಕ್ಕೆ ಏಟ್ ರುಚಿ ಇರಕ್ಕಿಲ್ಲ ಹೇಳು. ಅತ್ತೆ, ನಾನು ನಿಮ್ಮ ಹತ್ರ ಒಂದು ಕೇಳ್ತೀನಿ, ಇಲ್ಲ ಅನ್ಬಾರ್ದು. ಅದೇನು ಹೇಳುವ? ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ನಾನೇ ಮಾಡಿರೋದು ಅಂತ ಸಚ್ಚುಗೆ ಗೊತ್ತಾಗಬಾರ್ದು. ಯಾಕವ? ಅದು ಇನ್ ಕೇಸ್ ಗೊತ್ತಾದರೆ ಊಟ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ಬೋದು, ಆಮೇಲೆ ಸರಿಯಾಗಿ ಊಟ ಮಾಡೋದಿಲ್ಲ ಅಂತ. ಈ ನಿನ್ ಪಿರುತಿ ಒಂದಲ್ಲ ಒಂದಿನ ನಮ್ಮ ಸಚ್ಚುನ ಮುದ್ದಿನ ಥರ ಮಾಡ್ತದೆ ಅಂತ ನಂಗೆ ಅನಿಸ್ತದೆ ಕಣವ. ಅದ್ಯಾವ್ರು ನಿನ್ನ ಸಂದಾಗಿಟ್ಟಿರಲಿ ಶ್ರಾವಣಿ. ಸಚ್ಚು ದೃಷ್ಟಿಲಿ ನಾನು ಹೈಲೈಟ್ ಆಗಬೇಕು ಅಂತ ಏನಿಲ್ಲ ಅತ್ತೆ. ಈ ಮನೇಲಿ ಅವನು ಎಲ್ಲರ ಜೊತೆ ನಾರ್ಮಲ್ ಆಗಿರಲಿ ಅನ್ನೋದೇ ನನ್ನ ಆಸೆ. ಅದ್ಯಾವ್ರು ನಿನ್ನ ಆಸೆನ ಈಡೇರಿಸ್ತಾನೆ ಬಿಡವ. ಥ್ಯಾಂಕ್ಸ್ ಅತ್ತೆ.
ಹಾಯ್ ಬೇಬಿ, ಎಲ್ಲಿ ಹೋಗೋದಕ್ಕೆ ಇಷ್ಟೆಲ್ಲ ರೆಡಿ ಆಗ್ತಿದ್ಯಾ? ಬ್ಲೂ ಸ್ಟಾರ್ ಹೋಟ್ಲಲ್ಲಿ ನಮಗೆ ಅಂತ ಒಂದು ಟೇಬಲ್ ಬುಕ್ ಮಾಡಿ. ಯಾರನ್ನ ಕೇಳಿ ಬುಕ್ ಮಾಡಿದೆ? ನಾನು ನಿನ್ನ ಗಂಡ, ಎಲ್ಲಾನು ನಿನ್ನ ಕೇಳಿನೇ ಬುಕ್ ಮಾಡಬೇಕು. ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ? ಕೋಪ ಬರ್ತಾ ಇದೆಯಾ? ಹೊಡಿದ್ಯಾ? ಹೊಡಿ ಹೊಡಿ ಹೊಡಿಯೋ. ಟೈಮ್ ಚೆನ್ನಾಗಿದೆ, ಆಡ್ತಿದ್ಯಾ? ಆಡು ಆಡು. ಯು ಡರ್ಟಿ ಹಸ್ಬೆಂಡ್, ನಿನ್ನ ಕೈಲಿ ಏನೂ ಆಗೋದಿಲ್ಲ. ನಾನು ಶಾಪಿಂಗ್ ಮಾಡಲಿದ್ದೀನಿ, ಡೋಂಟ್ ಡಿಸ್ಟರ್ಬ್ ಮೀ, ಓಕೆ? ಅಲ್ಲಿಗೆ ಹೋಗಿ ಇಷ್ಟು ದಿನ ನೀನು ಕೂಡಿಟ್ಟು ದುಡ್ಡೆಲ್ಲ ಮಸ್ತ್ ಮಜಾ ಮಾಡ್ತೀನಿ. ಯಾಕೆ ಜಯದೇವ್ ಹಾಗೆ ನೋಡ್ತಾ ಇದ್ಯಾ? ಅರುಣ್ಗಿಂತ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಿದ್ದೆ. ಅದಕ್ಕೆ ಈ ಮೋಜು ಮಸ್ತಿ ಎಲ್ಲ. ಹಾ, ಹಾಗಂತ ಕ್ರೆಡಿಟ್ ಕಾರ್ಡ್ ಏನಾದ್ರು ಬ್ಲಾಕ್ ಮಾಡಿಸ್ದೆ ಅಂತ ಇಟ್ಕೋ, ಆಗ ನಿನ್ ಮೇಲೆ ಟಾರ್ಚರಿಂಗ್ ಕೇಸ್ ಹಾಕ್ತೀನಿ. ಸೀದಾ ಪರಪ್ಪನ ಅಗ್ರಹಾರ, ಮುದ್ದೆ ಊಟ. ಅಲ್ಲೇನ್ ಮುದ್ದೆ ಊಟ ಮಾಡಿದ್ಯಾ? ಇಲ್ಲ ಅಲ್ವಾ? ಸರಿ ಬಿಡು, ಅಭ್ಯಾಸ ಮಾಡ್ಕೊಳ್ಳುವಂತೆ. ಜಯದೇವ್, ಜಯದೇವ್, ಹಾ ಗಾನವಿ, ಐ ಆಮ್ ಆನ್ ದ ವೇ. ಓಕೆ, 5 minutes ಅಲ್ಲಿ ಅಲ್ಲಿರ್ತೀನಿ. ಓಕೆ. ಅಕ್ಕ, ಇಂಥ ಟೈಮಲ್ಲಿ ಇದೆಲ್ಲ ಮಾಮೂಲಿ ಅಂತ ನಿಂಗೆ ಗೊತ್ತಿಲ್ವಾ? ಅದು ಹಾಗಲ್ಲ ಶ್ರಾವಣಿ, ಈಗೀಗ ನಿಮ್ಮ ಭಾವನು ರೇಗಿಸ್ತಾ ಇರ್ತಾರೆ ಗೊತ್ತಾ? ನೋಡು, ನನ್ನ ಕೈಯೆಲ್ಲ ಎಷ್ಟು ದಪ್ಪ ಆಗಿದೆ, ಟಮ್ಮಿನೂ ಅಷ್ಟೇ. ನೋಡು ನೋಡು, ನೀನು ಹೇಗೆ ನಗ್ತಾ ಇದೀಯಾ? ಓಕೆ ಅಕ್ಕ, ಯು ಟೆಲ್ ಮೀ, ಪ್ರೆಗ್ನೆನ್ಸಿ ಟೈಮಲ್ಲಿ ನಾರ್ಮಲ್ ಆಗಿರೋಕ್ಕಾಗುತ್ತಾ ಹೇಳು? ಅಕ್ಕ, ನೀನು ಯಾಕೋ ಶಂತು ಥರ ಆಡಕ್ಕೆ ಶುರು ಮಾಡಿದ್ಯಾ. ಶ್ರಾವಣಿ, ಮತ್ತಿನ್ನೇನಕ್ಕ, ಟಮ್ಮಿ ಫ್ಲಾಟ್ ಆಗಿದ್ರೆ ಮಗು ಹೇಗೆ ಬೆಳೆಯುತ್ತೆ ಹೇಳು? ಕೈಗಳು ಬಿಡು, ಡ್ರೆಸ್ಗಳು ಫಿಟ್ ಆಗ್ತಾ ಇಲ್ಲ ಶ್ರಾವಣಿ. ಅಯ್ಯೋ ಅಕ್ಕ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ನಾವು ಶಾಪಿಂಗ್ ಹೋಗೋಣ. ನಿನಗೆ ಯಾವ ಡ್ರೆಸ್ ಸೂಟ್ ಆಗುತ್ತೋ, ಯಾವ ಡ್ರೆಸ್ ಕಂಫರ್ಟಬಲ್ ಆಗಿರುತ್ತೋ ಅದು ತಗೋ, ಆವಾಗ ಯಾರು ಏನು ಅನ್ನಲ್ಲ. ನೀನು ಹೇಳೋದು ಸರಿಯಾಗೇ ಇದೆ. ಸರಿ, ಹಾಗಾದ್ರೆ ಶಾಪಿಂಗ್ ಹೋಗೋಣ. ಇವತ್ತು ಬೇಡ ಶ್ರಾವಣಿ, ಯಾಕೋ ಮೂಡಿಲ್ಲ. ನಾಳೆ ಹೋಗೋಣ. ನಾಳೆನಾ? ಬಟ್ ಆದರೆ ಇವತ್ತು ಬನಶಂಕರಿ ಕಾಂಪ್ಲೆಕ್ಸಲ್ಲಿ ಪ್ರತಿ ಔಟ್ಫಿಟ್ಗೂ 50% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ನೀನು ಬೇರೆ ನಾಳೆ ಅಂತ ಹೇಳ್ತಿದ್ಯಾ, ನಾಳೆ ಆ ಡಿಸ್ಕೌಂಟ್ ಇರುತ್ತೋ ಇಲ್ವೋ? ಹೌದಾ? ನಾಳೆಗೋಸ್ಕರ ನಾವು ವೇಟ್ ಮಾಡೋದು ಬೇಡ. ಇವತ್ತಿನ ಕೆಲಸ ಇವತ್ತೇ ಮಾಡಬೇಕು. ನಾವು ಈಗಲೇ ಹೋಗೋಣ, ನಡಿ. ಓಕೆ, ಸರಿ ಅಕ್ಕ. ಸರಿ, ಹಾಗಾದ್ರೆ ನಾನು ರೆಡಿಯಾಗಿ ಬರ್ತೀನಿ. ಸರಿ ಅಕ್ಕ. ಡಿಸ್ಕೌಂಟ್ ಅಂತಿದ್ದಾಗೆ ನಾಳೆ ಹೋಗೋಳು ಇವತ್ತೇ ಶಾಪಿಂಗ್ ರೆಡಿ ಆಗ್ಬಿಟ್ಲು. ದ್ಯಾಟ್ಸ್ ಕಾಲ್ಡ್ ಲೇಡೀಸ್. ಸಚ್ಚು, ಊಟ ಹೆಂಗದೆ? ತಂದಗದ? ಇಷ್ಟ ಆಯ್ತಾ ನಿಂಗೆ? ಚೆನ್ನಾಗಿಲ್ದೆ ನಾವು ಸೌತ್ ಇಂಡಿಯನ್ ಫುಡ್ ಅಂದ್ರೆ ನಮ್ಮ ಸಚ್ಚುಗೆ ತುಂಬಾ ಇಷ್ಟ. ಅದಕ್ಕೆ ನೋಡಿ 2 ಸರಿ ಬಡಿಸ್ಕೊಂಡು ತಿಂದಿಯಾನೆ ಅಲ್ವಾ ಸಚ್ಚು? ಸಚ್ಚು, ಶ್ರಾವಣಿ ಮಾಡಿ ಅದು ಶ್ರಾವಣಿ ಹೋಟ್ಲಿಂದ ತರಿಸಿದ್ಲು ಅಂದೆ. ಹೋಟ್ಲದು ಅಂದ್ಮ್ಯಾಕೆ ಚಂದಾಗಿ ಇರ್ತದಲ್ವಾ? ಏ ಸಚ್ಚು, ನಾ ತೆಗಿತೀನಿ ಬಿಡು. ಪರವಾಗಿಲ್ಲ, ನಾನೇ ಹಂಗಲ್ಲ ಕಣ್ಮಗ. ಅಪ್ಪ ಅವನೇ ಎತ್ತಿರ್ಲಿ ಬಿಡಿ, ಅಭ್ಯಾಸ ಮಾಡ್ಕೊಳ್ಳಿ. ಅವ
ಅವನಿಗೂ ಇದು ನಮ್ಮನೆ ಅಂತ ಅನ್ಸಿದ್ರೆ ತಾನೆ ಮುಂದೆ ಎಲ್ಲರ ಜೊತೆನೂ ಬೆರೆಯೋದಕ್ಕಾಗೋದು. ಹ್ಞೂ ಮಗ, ನೀನು ಹೇಳೋದು ಸರಿಯಾಗಿ ಅದೇ. ಅವ ಅಡುಗೆ ಯಾರು ಮಾಡಿದ್ದು? ಶ್ರಾವಣಿನಾ? ಹ್ಞೂ, ಆದರೆ ಸಚ್ಚು ಗೊತ್ತಾಗ್ಬಾರ್ದು ಅಂತ ಗುಟ್ಟಾಗಿ ಹೇಳವಳೆ. ನೀನೆಲ್ಲಾದ್ರೂ ಬಾಯಿಗೆ ಬಿಟ್ಬಿಟ್ಟಿಯಾ? ನಾನು ಯಾರಿಗವ ಹೇಳಿ? ಈ ಟೇಸ್ಟ್ ನೋಡಿದಾಗಲೇ ಅನ್ಕೊಂಡೆ ಇದನ್ನ ಖಂಡಿತ ಶ್ರಾವಣಿನೇ ಮಾಡಿರೋದು ಅಂತ. ಅಷ್ಟು ಚೆನ್ನಾಗಿದೆ. ನನ್ನ ಸೊಸೆ ಕೈ ರುಚಿ ಅಂತದ್ದು ಮಗ. ಹಾಯ್ ಮಗಳೇ, ಎಲ್ಲೋಗಿದೆ ಪುಟ್ಟ ನೀನು? ನಾನು ಸಚ್ಚು ಫಿಲ್ಮ್ಗೆ ಹೋಗಿ ಬಂದು ಊಟ ಮುಗಿಸಿದ್ದು ಆಯ್ತು. ನೀನ್ ನೋಡಿದ್ರೆ ಈಗ ಬರ್ತಿದ್ಯಾ? ಪಪ್ಪ, ನಾನು ಶಾಂತನ ಜೊತೆ ಶಟಲ್ ಕಾಕ್ ಆಡ್ತಾ ಇದ್ದೆ. ದಟ್ಸ್ ನೈಸ್. ಹೌದು, ನಿನ್ ಶ್ರಾವಣಿ ಅಮ್ಮ ಎಲ್ಲಿ ಕಾಣಿಸ್ತಾ ಇಲ್ಲ? ಶ್ರಾವಣಿ ಅಮ್ಮ ರಾಧಾ ಪೆರಿಯಮ್ಮ ಜೊತೆ ಶಾಪಿಂಗ್ ಹೋಗಿದ್ದಾರೆ. ಪಪ್ಪ, ನಂಗೆ ಮತ್ತೆ ಬೋರ್ ಆಗ್ತಾ ಇದೆ. ನಾನು ಏನಾದ್ರೂ ಗೇಮ್ ಆಡೋಣ? ಪುಟ್ಟ, ರೆಸ್ಟ್ ತಗೋ ಅಂದ್ರೆ ಗೇಮ್ ಆಡ್ಬೇಕಾ? ಪಪ್ಪ ಪ್ಲೀಸ್, ನಾನು, ನೀವು, ಪ್ರಿಯಾಂಕಾ ಅತ್ತೆ, ಸಚ್ಚು ಅಣ್ಣ ಎಲ್ಲರೂ ಸೇರ್ಕೊಂಡು ಕೇರಮ್ ಆಡೋಣ? ಕೇರಮ್ಮ? ಓಕೆ, ಡನ್. ಬಂದೆ ಬಂದೆ ಬಂದೆ. ಅವನು ಮತ್ತೆ ಶ್ರಾವಣಿ. ಇದರಲ್ಲಿ ನಮ್ 4 ಜನದ್ದು ಹೆಸರಿದೆ. ಯಾರ್ ಟೀಮ್ಸ್ ಆಗ್ತಾರೆ ಅಂತ ನೋಡೋಣ. ಪ್ರಿಯಾಂಕಾ ಅತ್ತೆ, ಒಂದೆತ್ತಿ. ಹಾ, ಇದ್ರಾಗೆ ಅಣ್ಣನ ಹೆಸರೈತೆ. ಸರಿ, ನಾನೀಗ ತಗೊಂತೀನಿ. ಇದ್ರಲ್ಲಿ ಸಚಿನ್ ಅಣ್ಣನ ಹೆಸರಿದೆ. ಸೊ ನೀವಿಬ್ರು ಒಂದ್ ಟೀಮು, ನಾನು ಪ್ರಿಯಾಂಕಾ ಅತ್ತೆ ಒಂದ್ ಟೀಮ್, ಆಯ್ತಾ? ಸಚ್ಚೋಣ, ಓಕೆನಾ? ಪಪ್ಪ ನಿಮ್ಗೆ? ಓಕೆ ಪುಟ್ಟ. ಸರಿ ಸರಿ, ಗೇಮ್ ಸ್ಟಾರ್ಟ್ ಮಾಡೋಣ. ಸಚ್ಚೋಣ, ನೀನ್ ಆ ಕಡೆ ಹೋಗು. ನೋಡಿ, ಅವ್ರದ್ದು ಪಾಯಿಂಟ್ಸ್ ಕಡಿಮೆ ಇದೆ, ಬೇಗ ಕ್ಲಿಯರ್ ಮಾಡೋಣ. ಓಕೆ ಸಚ್ಚು. ಅತ್ತೆ ಅತ್ತೆ, ಇಲ್ಲಿ ಕರೆಕ್ಟ್ ಆಗಿ ಹೊಡೀರಿ. ಹಾ, ಹೊಡಿತಿದ್ದೀನಿ. ಹೊಡೀರಿ. ಸಚ್ಚು ಸಚ್ಚು, ಈಗ ರೆಡ್ ಮಾತ್ರ ಉಳ್ಕೊಂಡಿದೆ. ಯೋಚನೆ ಮಾಡಬೇಡಿ, ನಾವೇ ಗೆಲ್ಲೋದು. ಸಚ್ಚು ಹೀಗೆ ಎಲ್ಲರ ಜೊತೆ ನಗ್ನಗ್ತಾ ಬೆರೀತಿದ್ದಾನೆ ಅಂದರೆ ಅದಕ್ಕೆ ನೀನೇ ಕಾರಣ ಶ್ರಾವಣಿ. ನಿನ್ನಿಂದ ನನ್ನ ಮಗ ನನಗೆ ವಾಪಸ್ ಸಿಕ್ಕಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಯಾರ್.
ಏನ್ ಸೋನೆ ಮಳೆ ಹಿಡ್ಕೊಡೋದು ಏನೋ. ರಾಜಿ, ಒಂದ್ ಲೋಟ ಬಿಸಿ ಬಿಸಿ ಕಾಫಿ ಮಾಡ್ಕೊಡವ. ಯಾಕವ, ಏನಾಯ್ತು? ಅಯ್ಯೋ, ನಿಮ್ಮಪ್ಪ ಇನ್ ಕಾರಾಗಿ ಮಾರ್ಕೆಟಿಗೆ ಹೋಗಿದ್ವಾ, ಬರೋವಾಗ ಕಾರ್ ಪಂಚರ್ ಆಯ್ತು ಕಣ್ಲ. ಅಪ್ಪಯ್ಯ ಎಲ್ಲವ್ರವ? ಕೆಳಗಡೆ ಕಾರಿನ ಚಕ್ರವ ನಾನೇ ಬುಚ್ತೀನಿ ಅಂತ ಕೂತಿದ್ರು. ಅಚ್ಚು, ಕಾರ್ ಪಂಕ್ಚರ್ ಆಗಿದೆ ಅಂತ ನಾವು ಹೋಗಿ ಹೆಲ್ಪ್ ಮಾಡೋಣ. ಕಮ್ 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 ಕಮ್.